ಪಾಂಡವರ ಬದುಕನ್ನು ಎಷ್ಟು ಕಾಠಿಣ್ಯವಾಗಿದೆ ಅನ್ನೋದನ್ನ ಅನುಭವಿಸಿದ ನಮಗೇ ಗೊತ್ತು. ಹಾಗಾಗಿ ನಮ್ಮ ಬದುಕು ಎನ್ನುವುದು ಅರಣ್ಯದಲ್ಲಿ ನಮ್ಮ ಹುಟ್ಟಾಯಿತು. ಅದನ್ನು ತಿಳಿದಂತ ನಮ್ಮ ಅಜ್ಜ ವಿಶ್ವಾಚಾರ್ಯರು
ಈ ಗುರುಕುಲದ ಕುಸುಮವೊಂದು ಅರಳುತ್ತಾ ಉಂಟು ಅರಣ್ಯದಲ್ಲಿ ಅಂತ ಹೇಳುತ್ತಾ ಅವರು ನಮ್ಮನ್ನ ಅರಮನೆಗೆ ಬರಮಾಡಿಕೊಂಡ ಆ ಕ್ಷಣದಿಂದ ಗಾಯವಾದ ಮಚ್ಚರ ಎನ್ನುವುದು ಬಳಕೆಯಾಗಿ ಹೆಮ್ಮರವಾಗಿ ನಡೆದ ಆ ಮಚ್ಚರ ಎಲ್ಲವರಿಗೂ ಮುಟ್ಟಿದಂತಾದ್ರೆ ಇಂದಿನವರೆಗೂ ಅದು ಹೆಮ್ಮರವಾಗಿ ಬೆಳೆದೆ. ಆ ಬೆಳೆದಷ್ಟೇ ಅಲ್ಲ, ಅದಕ್ಕೆ ಅಗ್ನಿ ಎನ್ನುವ ಹಾಗೆ ಪ್ರಜ್ವಲಿಸುತ್ತಾ ಇದೆ. ನಮ್ಮನ್ನ ಸಕಲಕ್ಕೆ ಸರಿಯಾಗಿ ಹಾಗೆ ಪ್ರಾಥಮಿಕ ಹಂತದಲ್ಲಿ ಗುರು ಕೃಪಾಚಾರ್ಯರಲ್ಲಿ ನಮ್ಮನ್ನ ವಿದ್ಯಾಭ್ಯಾಸವನ್ನು ಕಲಿಸಿದ್ರು. ತದನಂತರದಲ್ಲಿ ಅಷ್ಟು ಸಾಕಾಗದು. ಕಾರಣ ಅರಸ ಕುಮಾರರು ಇವರು ತಿಳಿದಂತ ನಮ್ಮಜ್ಜ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರಿಂದ ಸಕಲ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದ್ರು. ಅದರಿಂದ ಉತ್ತೀರ್ಣರಾದೆವು ನಾವು. ಹಾಗೆ ವಿದ್ಯಾಭ್ಯಾಸ ಕಳೆದ ನಂತರದಲ್ಲಿ ನಾವು ಶಾಸ್ತ್ರ ಸಕಲ ವಿದ್ಯೆಗಳನ್ನ ಅಲ್ಲಿ ಪರಿಚಯ ಮಾಡಿದ್ದಾಯ್ತು. ಎಲ್ಲಿ? ವಿದ್ಯಾರಂಗದಲ್ಲಿ. ಆವಾಗ ಅಲ್ಲಿಂದ ಮತ್ತೆ ಪುನಃ ಬಂದೆವು. ಎಲ್ಲಿ? ಅರಮನೆಗೆ. ಪುನಃ ನಮ್ಮಲ್ಲಿ ಕೌರವ ಮತ್ತು ಪಾಂಡವರಲ್ಲಿ ಮಚ್ಚರ ಹೆಚ್ಚಾಗುತ್ತಾ ಬಂದಾಗ ಚಿಕ್ಕಪ್ಪನಾದಂತ ಮಿದುಳ ಮತ್ತು ದೊಡ್ಡಪ್ಪನಾದಂತ ಧೃತರಾಷ್ಟ್ರ, ಅಷ್ಟೇ ಅಲ್ಲ ಮುತ್ತಜ್ಜರಂತ ಭೀಷ್ಮಾಚಾರ್ಯರು ನಮ್ಮ ವರ್ತನೆಯನ್ನ